ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ಹೃದಯ ಬಡಿತ ಇದು ನಿಂತೇನೆ ಭಾಗ 43. ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಸಂಹಿತಾ ದೇವಸ್ಥಾನದ ಕಲ್ಯಾಣಿಯಲ್ಲಿ ಬಿದ್ದಿದ್ದಳು. ಅವಳನ್ನು ಕಾಪಾಡಿ ಮೇಲೆ ತಂದಿದ್ದ ರಿಷಿ. ಸಂಗೀತನಿಗೆ ಮನೆಯಿಂದ ಎಮರ್ಜೆನ್ಸಿ ಕರೆ ಬಂದಾಗ ರಾತ್ರಿಯೇ ಇದ್ದ ಮಿನಿ ಬಸ್ನಲ್ಲಿ ಸಚಿನ್ ಜೊತೆ ಕಳುಹಿಸಿದ್ದ ರಿಷಿ. ಮುಂದೆ ಅಂದು ಇಬ್ಬರು ಬೇರೆ ಬೇರೆ ಟೆಂಟ್ನಲ್ಲಿ ಮಲಗಿದ್ದರು. ರಾತ್ರಿ ಸುಮಾರು 12 ಗಂಟೆಯ ಹೊತ್ತಿಗೆ ರಿಷಿಗೆ ನರಳುವ ಶಬ್ದ ಕೇಳಲು ಎಚ್ಚರಗೊಂಡ. ಕಲ್ಯಾಣಿಯ ತಂಪು ನೀರಲ್ಲಿ ಮುಳುಗಿದ್ದ ಕಾರಣ ಚಳಿ ಜ್ವರ ಬಂದಿತ್ತು ಸಂಹಿತಾಗೆ. ಮೆಲ್ಲಗೆ ಬಂದು ಅವಳ ಹಣೆ ಮುಟ್ಟಿದ. ಅವಳ ದೇಹ ಮಂಜಿನಂತೆ ತಣ್ಣಗಿತ್ತು. ಸಂಹಿತಾ, ಗೆಟಪ್ ಎಂದು ಅವಳನ್ನು ಎಚ್ಚರಿಸಲು ಪ್ರಯತ್ನಿಸಿದ. ಚಳಿ ಎಂದು ಹೇಳುತ್ತಿದ್ದವಳಿಗೆ ಪೂರ ಪ್ರಜ್ಞೆ ಇರಲಿಲ್ಲ. ವೇಟ್, ನಾನು ಟ್ಯಾಬ್ಲೆಟ್ಸ್ ಇದ್ರೆ ನೋಡ್ತೀನಿ ಎಂದು ಅವನು ತನ್ನ ಟೆಂಟ್ ಬಳಿ ಹೋಗಿ ಟ್ಯಾಬ್ಲೆಟ್ ತಂದು ಕೊಟ್ಟ. ಆದರೂ ಏನೂ ಬದಲಾವಣೆ ಆಗಲಿಲ್ಲ ಅವಳಲ್ಲಿ. ಸಂಹಿತಾ, ವೇಕಪ್, ನಾನು ಹೆಲ್ಪ್ ಮಾಡ್ತೀನಿ ಎಂದು ಅವಳ ಕೆನ್ನೆ ತಟ್ಟಿದ. ಇಲ್ಲ, ಅವಳಿಗೆ ಇಹದ ಅರಿವೇ ಇರಲಿಲ್ಲ. ತಕ್ಷಣ ಅಲ್ಲಿಯೇ ಅಕ್ಕಪಕ್ಕದ ಮನೆಗೆ ಹೋಗಿ ಬಾಗಿಲು ಬಡಿದ. ಅದರಿಂದ ಹೊರಬಂದದು ರಾತ್ರಿ ಎಚ್ಚರಿಕೆ ನೀಡಿದ್ದ ಅದೇ ವ್ಯಕ್ತಿ. ಸರ್, ನನ್ನ ಸ್ಟೂಡೆಂಟ್ಗೆ ತುಂಬ ಜ್ವರ ಬಂದಿದೆ, ಪ್ಲೀಸ್ ಹೆಲ್ಪ್ ಮಾಡಿ, ಏನಾದರೂ ಔಷಧಿ ಇದ್ದರೆ ಕೊಡಿ ಎಂದು ಬೇಡಿದ. ನಾನು ಹೇಳಿದ್ದೆ ಅಲ್ವಾ, ತಾಯಿಯ ಶಾಪಕ್ಕೆ ಗುರಿಯಾಗಿದ್ದಾಳೆ ಅವಳು. ಅವಳ ಕೋಪದ ಜ್ವಾಲೆ ಉರಿಯುತ್ತಿದೆ, ಅದೇ ತಾಪ ಇದು ಎಂದು ಉರಿಗಣ್ಣು ಮಾಡಿ ಬೈದರು. ಸರ್, ಏನಾದರೂ ಹೆಲ್ಪ್ ಮಾಡಿ ಎಂದು ದೀನವಾಗಿ ಬೇಡಿದ. ಅದೆಲ್ಲ ಆಗೋಲ್ಲ, ನಡಿ ಎಂದು ದಡಾರೆಂದು ಬಾಗಿಲು ಹಾಕಿದರು. ಏನು ಮಾಡಬೇಕೆಂದು ತಿಳಿಯದೆ ಅಲ್ಲಿಂದ ಹತ್ತಿರ ಇದ್ದ ಇನ್ನೊಂದು ಕ್ಯಾಂಪ್ ಬಳಿ ಓಡಿದ. ಸರ್, ಪ್ರಮೋದ್ ಸರ್ ಎಂದು ಅವನ ಕೊಲೀಗ್ ಒಬ್ಬರನ್ನು ಎಚ್ಚರಿಸಿದ. ಹೇಳಿ ರಿಷಿ, ಇಷ್ಟೊತ್ತಲ್ಲಿ ಎಂದು ಆಶ್ಚರ್ಯಪಟ್ಟರು. ಸರ್, ಅದು ಸಂಹಿತಾಗೆ ಜ್ವರ ಬಂದಿದೆ, ಪ್ಲೀಸ್ ಹೆಲ್ಪ್ ಮೀ ಎಂದಾಗ ಅವರು ತಮ್ಮ ಮೆಡಿಕಲ್ ಕಿಟ್ ತೆಗೆದುಕೊಂಡು ಅವನ ಜೊತೆ ಓಡಿದರು. ಅವರಿಬ್ಬರು ಬರುವ ಸಮಯಕ್ಕೆ ಅದಾಗಲೇ ಅವಳ ಜ್ವರದ ತಾಪ ತುಂಬ ಹೆಚ್ಚಾಗಿತ್ತು. ಅವಳನ್ನು ಪರೀಕ್ಷಿಸಿ, ಸರ್, ಇಟ್ಸ್ ಎಮರ್ಜೆನ್ಸಿ, ಇವಳನ್ನು ಈಗಲೇ ಬೆಂಗಳೂರಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು, ಜ್ವರ ತುಂಬ ಹೆಚ್ಚಾಗಿದೆ ಎಂದರು ಆತಂಕದಿ. ಸರ್, ಆದರೆ ನಾವು ತಂದಿದ್ದ ಬಸ್ ಇಲ್ಲ, ಅದು ನಿನ್ನೆ ಎಂದು ನಡೆದುದ ತಿಳಿಸಿದ. ಓ ಶಿಟ್, ಈಗ ಏನು ಮಾಡೋದು ಸರ್, ಊರಿನ ಜನ ಕೂಡ ಸಪೋರ್ಟ್ ಮಾಡ್ತಿಲ್ಲ, ಅದರಲ್ಲೂ ಈ ಊರಲ್ಲಿ ಕಾರು, ಬಸ್ಸು, ಅಟ್ಲೀಸ್ಟ್ ಬೈಕ್ ಕೂಡ ಇಲ್ಲ, ಇವಳನ್ನು ಹೇಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಎಂದು ಅವರು ಗಾಬರಿಗೊಂಡರು. ಸರ್, ಏನು ಮಾಡೋದು, ಡೂ ಸಮಥಿಂಗ್ ಸರ್, ಇವಳು ನಮ್ಮ ಜವಾಬ್ದಾರಿ ಎಂದು ಮಲಗಿದ್ದ ಸಂಹಿತಾ ಕಡೆ ನೋಡಿದ. ಇವಾಗ ಲಾಸ್ಟ್ ಆಪ್ಷನ್ ಒಂದೇ ಇರೋದು ರಿಷಿ ಎಂದು ಅವನ ಹೆಗಲ ಮೇಲೆ ಕೈ ಇಟ್ಟರು ಪ್ರಮೋದ್. ಏನು ಹೇಳಿ ಸರ್, ಚಳಿ ಜಾಸ್ತಿ ಆದರೆ ಪ್ರಾಣಕ್ಕೆ ಅಪಾಯ ಅಲ್ವಾ ಎಂದು ತಡಬಡಿಸಿದಾಗ ಅವಳ ದೇಹ ತಣ್ಣಗಾಗ್ತಿದೆ, ಕೈಕಾಲು ತಣ್ಣಗಾಗ್ತಿವೆ, ಬಿಸಿ ಮಾಡಬೇಕು, ಬಾಡಿ ಟೆಂಪ್ರೇಚರ್ ಕಡಿಮೆ ಆಗದಿರೋ ಥರ ನೋಡ್ಕೋಬೇಕು ಎಂದು ನಿಟ್ಟುಸಿರು ಬಿಟ್ಟರು. ಸರ್, ಬಟ್ ಹೌ ಎಂದು ಗೊಂದಲದಿ ಕೇಳಿದಾಗ, ಸರ್, ಅದು ನಿಮ್ಮಿಂದ ಮಾತ್ರ ಸಾಧ್ಯ ಎಂದು ತಡವರಿಸಿದರು. ಹೇಳಿ ಸರ್, ಅವಳು ಇಂಪಾರ್ಟೆಂಟ್ ಸದ್ಯಕ್ಕೆ ಎಂದನವ. ಸಂಹಿತಾ ಜೀವದ ಮುಂದೆ ಬೇರೆ ಏನೂ ಲೆಕ್ಕವಿಲ್ಲ, ಅದು ದೇಹಗಳ ಮಿಲನ ಎಂದು ಉಗುಳು ನುಂಗಿದರು. ಸರಿ, ಏನು ಮಾತಾಡ್ತಿದ್ರ ಅನ್ನೋಕ್ಕೆ ಸೆನ್ಸ್ ಇದೆಯಾ ನಿಮಗೆ? ಅವಳು ನನ್ನ ಸ್ಟೂಡೆಂಟ್, ಅದಕ್ಕೂ ಮೀರಿ ಅದಾಗಲ್ಲ ಸರ್, ಬೇರೆ ದಾರಿ ನೋಡಿ ಎಂದು ಕುಸಿದ. ನೋಡು ರಿಷಿ, ನಾನು ಒಬ್ಬ ಲೆಕ್ಚರ್ ಅಷ್ಟೆ, ನಾನು ಒಂದೇ ಬ್ರಾಂಚ್, ಸೊ ನನಗೂ ಈ ವಿಷಯ ಬಗ್ಗೆ ಅಷ್ಟಾಗಿ ತಿಳಿದಿಲ್ಲ. ನಾನು ತಿಳಿದಿರೋ ಪ್ರಕಾರ ಇಟ್ಸ್ ಲಾಸ್ಟ್ ಆಪ್ಷನ್. ನನಗೆ ಗೊತ್ತಿದೆ ಇದು ತಪ್ಪು ಅಂತ, ಆದರೆ ಬೇರೆ ದಾರಿ ಇಲ್ಲ. ಈಗ ತಕ್ಷಣ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರೂ ಅವಳು ಉಳಿಯಲ್ಲ, ಯಾಕಂದರೆ ಕಲ್ಯಾಣಿಯ ನೀರು ಅಷ್ಟು ತಂಪು, ಜೊತೆಗೆ ಚಳಿ ಜಾಸ್ತಿ. ಅವಳು ಗಾಳಿಗೆ ಹೋದಷ್ಟು ಅವಳ ಪ್ರಾಣಕ್ಕೆ ಅಪಾಯ. ನೋಡು, ಅವಳಿಗೂ ನಿನ್ನ ಮೇಲೆ ಪ್ರೀತಿ ಇದೆ, ಅವಳ ಜೀವ ನಿನ್ನ ಕೈಯಲ್ಲಿದೆ ಎಂದು ಸಮಾಧಾನದ ಹೇಳಿದರು ವಿನೋದ್. ಸರ್, ಆದರೂ ನಾನು ಹೇಗೆ ಕಲ್ಪನೆ ಮಾಡೋಕ್ಕಾಗಲ್ಲ ಸರ್ ಎಂದು ತಲೆ ಮೇಲೆ ಕೈ ಇಟ್ಟ. ನೋಡು ರಿಷಿ, ಪ್ರೀತಿ ಹೆಸರನ್ನು ಹೇಳಿ ಮದುವೆಗೂ ಮುಂಚೆ ಎಲ್ಲ ಮುಗಿಸಿಕೊಳ್ಳೋ ಕಾಲ ಇದು. ಅದರಲ್ಲಿ ಒಬ್ಬರ ಜೀವ ಕಾಪಾಡೋಕೆ ನೀನು ತಪ್ಪು ಮಾಡು ಅಂತಿರೋದು, ಇನ್ಮೇಲೆ ನಿನ್ನಿಷ್ಟ ಎಂದು ತಾವು ಕುಳಿತರು.
ಅವಳನ್ನೊಮ್ಮೆ ದೀರ್ಘವಾಗಿ ನೋಡಿದ. ಚಳಿಗೆ ಕೈಕಾಲು ಆಡದಷ್ಟು ಗಟ್ಟಿಯಾಗಿತ್ತು ಅವಳ ದೇಹ. ಮುಖವು ಸೊರಗಿತ್ತು. ಸರ್, ನನಗೆ ಒಪ್ಪಿಗೆ ಇದೆ. ಆದರೆ ಎಂದು ಮಾತು ನಿಲ್ಲಿಸಿದ ರಿಷಿ. ಹೇಳಿ ರಿಷಿ ಎಂದರು ಖುಷಿಯಿಂದ. ಅದು ಇಲ್ಲಿ ನಡೆದ ವಿಷಯ ಬೇರೆ ಯಾರಿಗೂ ಗೊತ್ತಾಗಬಾರದು. ಹಾಗಂತ ನನಗೆ ಮಾತು ಕೊಡಿ. ಇದು ಅವಳ ಜೀವನದ ಪ್ರಶ್ನೆ ಎಂದು ಅವಳತ್ತ ನೋಡಿದ. ಸರಿ, ಯಾರಿಗೂ ಹೇಳಲ್ಲ, ನಾನು ಹೊರಡ್ತೀನಿ ಎಂದು ಹೊರಡಲನುವಾದಾಗ, ಸರ್ 1 ನಿಮಿಷ ಎಂದು ಅಲ್ಲಿಂದ ಓಡಿದವ ಮತ್ತೆ ಮರಳಿದ. ಯಾಕೆ ಹೋಗಿದ್ದು ಎಂದು ಕೇಳಿದವರ ಮುಂದೆ ದೇವರ ತಾಳಿ ಹಿಡಿದವ, ನನಗೆ ಮನಸ್ಸೊಪ್ತಿಲ್ಲ ಸರ್, ಅದಕ್ಕೆ ಅವಳು ನನ್ನ ಹೆಂಡತಿ ಅಂತ ಅಂದ್ಕೊಂಡ್ರೆ ಮನಸ್ಸಿಗೂ ನೆಮ್ಮದಿ ಎಂದವ ವಿಚಾರಧಾರೆಗೆ ಖುಷಿಪಟ್ಟು. ನಿಮ್ಮಂಥ ಮನುಷ್ಯ ಬಹಳ ಅಪರೂಪ, ಕಟ್ಟಿ ಎಂದು ಅವನ ಬೆಂತಟ್ಟಿದರು. ನೀಡಿದಾದ ಉಸಿರನ್ನು ಹೊರದಬ್ಬಿ ಅವಳ ಕುತ್ತಿಗೆಗೆ 3 ಗಂಟು ಹಾಕಿದ ರಿಷಿ. ಓಕೆ, ಹ್ಯಾಪಿ ಮ್ಯಾರಿಡ್ ಲೈಫ್ ರಿಷಿ ಎಂದು ಅಲ್ಲಿಂದ ನಡೆದರು. ವಿನೋದ್. ಸಾರಿ ಸಂಹಿತಾ, ಆದರೆ ನನಗೆ ಬೇರೆ ಆಪ್ಷನ್ ಇಲ್ಲ. ನಿನ್ನ ಉಳಿಸಿಕೊಳ್ಳೋ ಭರದಲ್ಲಿ ತಪ್ಪು ಮಾಡ್ತಿದ್ದೀನಿ ಎಂದು ಅವಳ ಹಣೆಗೆ ಚುಂಬಿಸಿದವ ತನ್ನ ಶರ್ಟ್ ತೆಗೆದು ಅವಳ ಪಕ್ಕ ಮಲಗಿದ. ತಾನು ಮಾಡುತ್ತಿರುವುದು ತಪ್ಪೆಂದು ತಿಳಿದೂ ಸಹ ಅವಳ ಜೀವ ಕಾಪಾಡುವುದಕ್ಕಾಗಿ ಅವಳೊಂದಿಗೆ ಬೆರೆತ ರಿಷಿ ಅವಳ ಅರೆಪ್ರಜ್ಞೆಯ ಸ್ಥಿತಿಯಲ್ಲಿ ಸಂಹಿತಾಳನ್ನು ಸಂಪೂರ್ಣ ತನ್ನವಳಾಗಿಸಿಕೊಂಡ. ಇಬ್ಬರ ದೇಹಗಳು ಬೆರೆತಂತೆ ಅವನ ದೇಹದ ಬಿಸಿ ಶಾಖಕ್ಕೆ ಕೊಂಚ ಕೊಂಚವೇ ಬಿಸಿಯಾಗತೊಡಗಿತು ಅವಳ ದೇಹ. ತನ್ನ ಅಸಹಾಯಕತೆಗೆ ಮನನೊಂದಿದ್ದರೂ ಅವಳು ಉಳಿಯಬೇಕೆಂದು ನಿರ್ಧರಿಸಿದವ ಮನಸಾರೆ ಅವಳಲ್ಲಿ ಬೆರೆತಿದ್ದ. ಮಂಜಿನಂತೆ ಕೊರೆಯುತ್ತಿದ್ದ ಅವಳ ದೇಹದ ಸ್ಪರ್ಶದಿಂದ ಅವನಿಗೂ ಚಳಿಯಾಗುತ್ತಿತ್ತು. ಗಂಟೆಗಳ ನಂತರ ಅವನ ದೇಹದ ಉಷ್ಣಾಂಶ ಸಂಪೂರ್ಣ ಕಡಿಮೆಯಾಗಿ ಅವಳ ದೇಹ ಬಿಸಿಯಾದಾಗ ನಿಟ್ಟುಸಿರು ಬಿಟ್ಟವ ತನ್ನದೆಯ ಮೇಲೆ ಮಲಗಿಸಿಕೊಂಡು ಕಣ್ಣು ಮುಚ್ಚಿದ. ನನ್ನ ಕ್ಷಮಿಸಿಬಿಡು ಸಂಹಿತಾ ಎಂದು ಉಸುರಿದವ ಕಣ್ಣಿಂದ ನೀರಿನ ಹನಿಯೊಂದು ಜಾರಿತ್ತು. ಮಲಗುವುದು ತಡವಾದ ಕಾರಣ ಬೆಳಗ್ಗೆ ಎಚ್ಚರ ಆಗಲಿಲ್ಲ ರಿಷಿಗೆ. ಆದರೆ ಸಂಪೂರ್ಣ ಹುಷಾರಾಗಿದ್ದ ಸಂಹಿತಾ ಮಾತ್ರ ಕಣ್ತೆರೆದಳು. ತಾನು ಮಲಗಿರುವುದು ರಿಷಿಯ ಮೈ ಮೇಲೆ ಎಂದಾಗ ಒಂದು ಕ್ಷಣ ಖುಷಿಯಾದರೂ ಅವನ ಅಂಗಿರಹಿತ ದೇಹ ಮತ್ತು ತನ್ನ ಅಸ್ತವ್ಯಸ್ತ ಬಟ್ಟೆಗಳ ನೋಡಿ ಹೌಹಾರಿ ಬಿಟ್ಟಳು. ಒಡನೆಯೇ ಎದ್ದು ತನ್ನ ಬಟ್ಟೆ ಸರಿಪಡಿಸಿಕೊಂಡಳು. ಅಷ್ಟರಲ್ಲಿ ಅವನು ಎದ್ದು ತನ್ನ ಶರ್ಟ್ ತೊಟ್ಟುಕೊಂಡ. ಅವಳ ಕಣ್ಣಲ್ಲಿದ್ದ ಅಸಹ್ಯ ಭಾವನೆ ಅವನ ಎದೆಯನ್ನು ಇರಿಯದೇ ಇರಲಿಲ್ಲ. ಅವನತ್ತ ಅಸಹ್ಯದ ನೋಟ ಬೀರಿದವಳಿಗೆ ತನ್ನ ಕೊರಳಲ್ಲಿದ್ದ ತಾಳಿಯ ಇರುವಿಕೆ ತಿಳಿದಿದ್ದೇ ಶಾಕ್ ಆಗಿ ನಿಂತು ಬಿಟ್ಟಳು. ಅವಳ ಮನಸ್ಥಿತಿ ಅರಿತವನಂತೆ ಮೆಲ್ಲಗೆ ಅವಳ ಬಳಿ ಬಂದವ. ಸಂಹಿತಾ, ರಾತ್ರಿ ಎಂದು ಅವನು ಮಾತು ಆರಂಭಿಸುವ ಮುನ್ನ, ಸರ್ ಹೇಳಿ, ಈ ತಾಳಿ ನೀವೇ ಕಟ್ಟಿದ್ದಾ ಎಂದು ರಿಷಿಯ ಕಾಲರ್ ಹಿಡಿದು ಕೇಳಿದಳು. ಅವಳ ಇನ್ನೊಂದು ಕೈಯಲ್ಲಿ ತಾಳಿ ಹಿಡಿದಿದ್ದಳು. ಹೌದು, ಆದರೆ ಎಂದು ರಿಷಿ ಮಾತನಾಡುವ ಮುನ್ನವೇ ಅವನ ಕೆನ್ನೆಗೆ ಬಾರಿಸಿದ ಸಂಹಿತಾ, ಒಂದು ಹುಡುಗಿ ಅರೆಪ್ರಜ್ಞೆಯಲ್ಲಿದ್ದಾಗ ತಾಳಿ ಕಟ್ಟಿ ಸಂಸಾರ ಮಾಡೋ ಅಷ್ಟು ಚೀಪ್ ನೀವು ಅಂತ ತಿಳ್ಕೊಂಡಿರಲಿಲ್ಲ ಸರ್ ನಾನು. ಐ ಹೇಟ್ ಯು ಎಂದು ಅವನ ಎದೆಗೆ ಗುದ್ದುತ್ತಾ ಅಲ್ಲೇ ಕುಸಿದು ಕುಡಿದಳು. ಮಾತು ಮರೆತಂತೆ ನಿಂತು ಬಿಟ್ಟ ರಿಷಿ. ರಿಷಂತ್ ಸೂರ್ಯವಂಶಿ. ಅಂದು ಡಾಕ್ಟರ್ ಕೊಟ್ಟಿದ್ದ ರಿಪೋರ್ಟ್ ಹುಡುಕುತ್ತಿದ್ದಳು ಚಾರು. ಅದನ್ನು ತೆಗೆದುಕೊಂಡು ಎಲ್ಲಿ ಇಟ್ಟಿದ್ದೆ ಎಂಬುದನ್ನೇ ಮರೆತಿದ್ದಳು. ಕಬೋರ್ಡ್ ಒಳಗೆ ಸಿಕ್ಕ ಫೈಲ್ನಲ್ಲಿ ಹಾಗೆ ಏನನ್ನು ಹುಡುಕುತ್ತಿರುವಾಗ ಅವಳ ನಡುವ ಸುತ್ತ ಬಂದ ಕೈಗಳ ನೋಡಿ ಹೆದರಿಬಿಟ್ಟಳು. ಕೈಯಲ್ಲಿದ್ದ ಫೈಲ್ ಜಾರಿ ನೆಲ ಸೇರಿತ್ತು. ಅದರಲ್ಲಿ ಮುಖ್ಯವಾಗಿ ಬೇಕಾಗಿದ್ದ ರಿಪೋರ್ಟ್ ಒಂದು ಕಬೋರ್ಡ್ ಕೆಳಗೆ ಹೋಗಿ ಸೇರಿತ್ತು. ತಾನು ಆಚೆ ಬರುವ ಕಾಲಕ್ಕೆ ಕಾಯುತ್ತಾ ನಗುತ್ತಿತ್ತು. ಹೇ ನಾನೇ ಎಂದ ಶ್ರೀ ಅವಳ ಬಾಯಿಯ ಮೇಲೆ ಕೈಯಿಟ್ಟ. ಶ್ರೀ ಎಂದು ಅವನ ತಬ್ಬಿ ಇಷ್ಟು ದಿನದ ಕಣ್ಣೀರು ಸುರಿಸಿದಳು. ಎಲ್ಲಿ ಹೋಗಿದ್ರಿ ಶ್ರೀ ನನ್ನ ಬಿಟ್ಟು? ಅವತ್ತು ನನ್ನ ಇಲ್ಲಿಗೆ ಡ್ರಾಪ್ ಮಾಡಿ ಹೋದವರು ಮತ್ತೆ ಬರಲೇ ಇಲ್ಲ ಎಂದು ಮೂಗೆಳೆಯುತ್ತಾ ಅವನ ಪ್ರಶ್ನಿಸಿದಳು. ಸೀಕ್ರೆಟ್ ಮಿಷನ್ ಇತ್ತು, ಹೋಗಿದ್ದೆ, ನೀನು ದೂರ ಇರು ಅಂದಿದ್ದಲ್ಲ ಎಂದು ಛೇಡಿಸಿದವನಿಗೆ ಅವಳ ಕಣ್ಣುಗಳಲ್ಲಿ ಇಲ್ಲದಂತೆ ಬತ್ತಿ ಹೋಗಿದ್ದ ಕಾಂತಿ ನೋಡಿ ನೋವಾಯಿತು. ಸದಾ ಚಿಮ್ಮುವ ಚಿಲುಮೆಯ ಹಾಗೆ ಇದ್ದರ ಚಾರು ಕಣ್ಣಲ್ಲಿ ಸತ್ವವೇ ಇರಲಿಲ್ಲ. ಸರಿ, ಈಗ್ಯಾಕೆ ಬಂದ್ರಿ, ದೂರ ಇರಿ ಎಂದು ಬೇರೆ ಯಾವುದವಳ ಕೈ ಹಿಡಿದು ಎಳೆದು ತನ್ನ ಮೇಲೆ ಕೂರಿಸಿಕೊಂಡವ. ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಂತ ವಾಪಸ್ ಬಂದೆ ಎಂದು ಕಣ್ಣು ಮಿಟುಕಿಸಿದ. ಇಲ್ಲ ಶ್ರೀ, ನಾನು ನಿಮ್ಮನ್ನು ಮದುವೆ ಆಗಲ್ಲ, ನಾನು ಹಾಳಾದ ಎಂದು ಅದೇ ಘಟನೆ ಹೇಳಲು ಹೊರಟಾಗ ಡಾಕ್ಟರ್ ಹೇಳಿದ ಮಾತು ನೆನಪಾಗಿ, ಶ್ರೀ ಏನಾಯಿತು ಗೊತ್ತಾ, ಡಾಕ್ಟರ್ ನರ್ಮದಾ ಅಂತ ಇದ್ದಾರೆ ಗೊತ್ತಾ ಅವರು ಎಂದು ಅವರಿಬ್ಬರ ಮಧ್ಯೆ ನಡೆದ ಮಾತುಕತೆ ತಿಳಿಸಿ, ನನ್ನ ಮೇಲೆ ರೇಪ್ ಆಗಿರೋ ಚಾನ್ಸ್ ಇಲ್ಲ ಅಂದರು ಶ್ರೀ. ಒಂದು ವೇಳೆ ಅದು ನಿಜ ಆದರೆ ನಾನಂತೂ ನಿಮ್ಮ ಬಿಟ್ಟು ಕೊಡಲ್ಲ ಎಂದು ಅವನ ಕೊರಳ ತಪ್ಪಿ ಬಳಸಿ
ಸಣ್ಣದಾಗಿ ಬಿಕ್ಕಲು ಮಾತನಾಡಲು ಸ್ವರ ಬರದೆ ಉಗುಳು ನುಂಗಿದ ಶ್ರೀ ಏನೆಂದು ನುಡಿಯುತ್ತಾನೆ? ತಾನು ಮಾಡಿದ ನಾಟಕದ ಬಗ್ಗೆ ಹೇಗೆ ಹೇಳುತ್ತಾನೆ? ಪ್ರತಿಕಾರದ ಹೆಸರಲ್ಲಿ ಮಾನವ ಅಡವಿಟ್ಟದು ತಾನೆ ಎಂದು ಹೇಗೆ ಹೇಳುತ್ತಾನೆ? ಮನದಲ್ಲಿ ಬಚ್ಚಿಟ್ಟುಕೊಂಡು ನೋವುಣ್ಣುತ್ತಿದ್ದವ ಈಗಲೂ ಅವಳ ಮುಂದೆ ಮೌನಿಯೇ ಆಗಿ ಉಳಿದ. ಮತ್ತೆ ಸಿಗುವ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ.